ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಇವತ್ತು ಹೈ ವೋಲ್ಟೇಜ್ ಆಗಿರುವಂತಹ RCB ವರ್ಸಸ್ GT ಮ್ಯಾಚ್ ನಡೀತಾ ಇರುವಂಥದ್ದು ಅಹಮದಾಬಾದ್ ಮೋದಿ ಸ್ಟೇಡಿಯಂನಲ್ಲಿ. ಸೊ ನಾನಿವತ್ತು ಮಲ್ಲೇಶ್ವರಂ ಸ್ಟೇಡಿಯಂನಲ್ಲಿದ್ದೀನಿ. ಸೊ ಇಲ್ಲಿ ಸಿಕ್ಕಾಪಟ್ಟೆ RCB ಅಭಿಮಾನಿಗಳಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ, ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸೊ ಇಲ್ಲಂತೂ ಎಲ್ಲರೂ ಎಕ್ಸೈಟ್ಮೆಂಟಿಂದ ಕ್ರಿಕೆಟ್ ಆಡ್ತಾ ಇದ್ದಾರೆ. ನನ್ನ ಜೊತೆಗೆ RCB ಫ್ಯಾನ್ಸ್ ಇದ್ದಾರೆ. ಸೊ ನಾನು ಅವ್ರನ್ನ ಮಾತಾಡಿಸ್ತೀನಿ. ಸರ್ ನಮಸ್ತೆ. ಹಲೋ, ನಿಮ್ಮ ಹೆಸರು? ರಘುನಾಥ್. ಓಕೆ, ನೀವು RCB ಫ್ಯಾನಾ? ಯಾವ ಟೀಮ್ ಫ್ಯಾನು? ಆಬ್ವಿಯಸ್ಲಿ RCB, ಆಲ್ವೇಸ್ ಬ್ಯಾಂಗ್ಳೂರ್. ಓಕೆ, ಎಷ್ಟು ವರ್ಷದಿಂದ ಕ್ರಿಕೆಟ್ ನೋಡ್ತಾ ಇದ್ದೀರಾ? ಫ್ರಮ್ 2008. ಓಕೆ, ಅವಾಗಿಗೂ ಇವಾಗಿಗೂ ಏನು ಡಿಫ್ರೆನ್ಸ್ ಇದೆ? ಏನಿಲ್ಲ, ಆಲ್ಮೋಸ್ಟ್ ಕಪ್ಪು ವೇಟಿಂಗ್ ಇತ್ತು. ಸೊ ಜಸ್ಟ್ ಪೋಸ್ಟ್ಪೋನ್ ಆಗಿತ್ತು. ಸೊ ಲಾಸ್ಟ್ ಇಯರ್ ಕಪ್ಪು ಗೆದ್ದಿದ್ದೀವಿ. ಸೊ ಈ ವರ್ಷವೂ ಗೆಲ್ತೀವಿ, ಬಟ್ ಕಪ್ ನಮ್ಮ ಹತ್ರನೇ ಇರುತ್ತೆ, ವಾಪಸ್ ಕೊಡಲ್ಲ ಅವ್ರಿಗೆ. ಓಕೆ, ಏನು ಗೊತ್ತಾ, ಇವಾಗ ಲಾಸ್ಟ್ ಇಯರ್ ನಾವೇ ಗೆದ್ದಿದ್ದೀವಿ, ಈ ವರ್ಷ ನಾವೇ ಗೆಲ್ತೀವಿ ಅಂತ ಹುಮ್ಮಸ್ಸಲ್ಲಿದ್ದೀವಿ. ಬಟ್ ಎಲ್ಲ ಏನು ಹೇಳ್ತಿದ್ದಾರೆ ಅಂತಂದರೆ ಹಾರ್ದಿಕ್ ಪಾಂಡ್ಯ ಪಕ್ಕ ನಿಂತ್ಕೊಂಡವರೇ ಗೆಲ್ಲೋದು ಅಂತ ಹೇಳ್ತಿದ್ದಾರೆ. ಯಾಕಂದರೆ ನಿಮಗೆ ಗೊತ್ತಾ ಈ ವಿಷಯ? ಅದು ನಿಜನಾ? ಹಂಗಂತ ನೋಡಿದ್ರೆ ರೆಸಲ್ಯೂಟ್ ಫೈನಲಲ್ಲಿ ಸೋತೇ ಇಲ್ಲ ಮ್ಯಾಚು. ಸೊ ಅಡ್ವಾಂಟೇಜ್ ನಮಗೆ ಇದೆ. ಅಡ್ವಾಂಟೇಜ್ ಇವಾಗ ನಮಗೆ ಇರೋದು. ಓಕೆ, GT ಮತ್ತು RCBನಲ್ಲಿ GT ಟೀಮಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ, RCB ಟೀಮಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ? GT ಗಿಲ್ ಆ್ಯಂಡ್ ಓಪನಿಂಗ್ ಬ್ಯಾಟ್ಸ್ಮನ್ ಸ್ಟ್ರಾಂಗ್ ಇದೆ. ಸೊ ಅದೇ ಥರ ನಮ್ಮದು ಬೌಲಿಂಗು ಸ್ಟ್ರಾಂಗ್ ಇದೆ. ಸೊ ಆಬ್ವಿಯಸ್ಲಿ ನಾವೇ ಗೆಲ್ತೀವಿ. GT ಸ್ಟಾರ್ಟಿಂಗ್ ಡೇಸಲ್ಲಿ ಅಷ್ಟೇನು ಚೆನ್ನಾಗಿ ಆಡ್ತಾ ಇರಲಿಲ್ಲ, ಬಟ್ ಇವಾಗ ನಮ್ಮ RCBಗೆ ಎದುರಾಳಿ ಆಗಿದೆ. ಸೊ ನಮ್ಮವರು ಇನ್ನೂ ಯಾರು ಫಾರ್ಮಿಗೆ ಬಂದಿಲ್ಲ. ನಮ್ಮದ್ರಲ್ಲಿ ರೆಮೋರಿಯ ಶೆಫರ್ಡ್ ಸ್ವಲ್ಪ ಎಲ್ಲೋ ಫಾಲ್ಟ್ ಇದೆ ಸ್ವಲ್ಪ ಅನ್ಬೋದು. ಅದು ಬಿಟ್ಟರೆ ಇನ್ನು ಆಲ್ಮೋಸ್ಟ್ 10 ಪ್ಲೇಯರ್ಸು ಒಳ್ಳೆ ಪ್ಲೇಯಿಂಗ್ ಇಲ್ಲ ಇದೆ. ಓಕೆ, ಕಿಂಗ್ ಕೊಹ್ಲಿ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಈ ಸಲ ಎಷ್ಟು ಅಗ್ರೆಸಿವ್ ಆಗಿ ಆಡಬೇಕು, ಇವತ್ತಿನ ಮ್ಯಾಚ್ ಎಷ್ಟು ಇಂಪಾರ್ಟೆಂಟ್ ಇದೆ ಅವರಿಗೆ? ಅವ್ರದ್ದು ನೋಡೋದಾದರೆ ಅಪ್ ಟು ಒಂದು 8 ಅವರ್ಸ್ವರೆಗೂ ಅವರು ವಿಕೆಟ್ ಕೊಡ್ದಿರೋ ಆಡಿದ್ರೆ ಸೊ ಒಳ್ಳೆ ಟೋಟಲ್ ಕಲೆ ಆಗ್ತಾರೆ. ಓಕೆ, ಹಾಗಾದರೆ ಎಷ್ಟು ಹೊಡಿಬೋದು ನಮ್ಮ ಟೀಮ್ ಇವತ್ತು? ಐ ಥಿಂಕ್ 220 ಪ್ಲಸ್ ಪಕ್ಕ. ಓಕೆ, ಈಗ ಗ್ರೌಂಡ್ ಅಲ್ಲಿರೋದ್ರಿಂದ ನಮ್ಮವ್ರಿಗೆ ಏನಾದರೂ ಪ್ರಾಬ್ಲಮ್ ಆಗಬಹುದಾ ಪಿಚ್ಗೆ ಏನಾದರೂ? ಅದ್ರ ಬಗ್ಗೆ ನಾನು ಕಮೆಂಟ್ ಇಲ್ಲ. ಹೋಮ್ ಗ್ರೌಂಡ್ ಆಗಿರ್ಬೋದು, ಬಟ್ ಆಲ್ವೇಸ್ ಲಾಸ್ಟ್ ಟೈಮು ಅಲ್ಲೇ ಸೇಮ್ ಪಿಚ್ಚೆ, ಸೇಮ್ ಸ್ಟೇಡಿಯಮು. ಸೊ ನಾವೇ ಗೆಲ್ಲೋ ಮೂಮೆಂಟ್ ಇದೆ. ಓಕೆ, ಲಾಸ್ಟ್ ಇಯರು ನಾವು ಗೆದ್ದಿದ್ದೀವಿ, ಇಲ್ಲೇ ಆಗಬೇಕಿತ್ತು ಫೈನಲ್ ಮ್ಯಾಚು. ಸೊ ಅಲ್ಲಿ ಇಟ್ಕೊಂಡಿದ್ದಾರೆ, ಬಟ್ ಇಲ್ಲಿ ನೋ ಸೆಲೆಬ್ರೇಷನ್ ಅಂತ ಹೇಳ್ತಿದ್ದಾರೆ. ಸೊ RCB ಗೆದ್ದರೆ ನಿಮ್ಮ ಸೆಲೆಬ್ರೇಷನ್ ಹೇಗಿರುತ್ತೆ? ಜಸ್ಟ್ ಸೆಲೆಬ್ರೇಷನ್ ಲಾಸ್ಟ್ ಇಯರ್ ಮಾಡಿರೋ ಇದ್ರ ಥರ ಜಾಸ್ತಿ ಇದು ಮಾಡಲ್ಲ. ಸೊ ಈ ಸರಿ ಯಾಕಂದರೆ ಆರ್ಡರ್ಸ್ ಎಲ್ಲ ಇದೆ, ಸೊ ನಾವು ಸಿಂಪಲಾಗಿ ಸೆಲೆಬ್ರೇಷನ್ ಮಾಡ್ತೀವಿ. ಎಸ್, ಬಿಕಾಸ್ ಲಾಸ್ಟ್ ಇಯರ್ ಥರ ಮತ್ತೆ ಕೆಟ್ಟ ಹೆಸರೆಲ್ಲ ಇದು ಮಾಡಬಾರ್ದು. ಸೊ ಅದಕ್ಕೋಸ್ಕರ ನಾವು ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ತೀವಿ ಫ್ರೆಂಡ್ಸ್ ಜೊತೆ. ಓಕೆ, ಇವಾಗ RCBಗೆ ನಿಮ್ಮ ಕಡೆಯಿಂದ ಜೋರಾಗಿ ಒಂದು ವಿಶ್ ಮಾಡಿಬಿಡಿ. ಅಲ್ಲಿ ತಲುಪಬೇಕು, ಅಲ್ಲಿ ತನಕ ಹೋಗ್ಬೇಕು. ಇವಾಗ ಒಂದು ಜೋರಾಗಿ ಒಂದು ವಿಶ್ ಮಾಡಿಬಿಡಿ. ಆಲ್ ದ ಬೆಸ್ಟ್ RCB. ಈ ಸಲ 2026 ಈ ಸಲ ಇನ್ನೂ ಕಪ್ ನಮ್ಮದೇ, ನಮ್ಮ ಹತ್ರನೇ ಇದೆ, ವಾಪಸ್ ಕೊಡಬಾರ್ದು ಅಷ್ಟೇ. ವಾಪಸ್ ಕೊಡೋದು ಬೇಡ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫೇವ್ರೆಟ್ ಟೀಮ್ ಯಾವುದು? RCB ಅಲ್ವಾ? ಯಾರು ಇಷ್ಟ? RCBಲಿ ಡಿವಿಲಿಯರ್ಸ್ ಇಷ್ಟ ಫಸ್ಟಿಂದನೂ. ಇವಾಗ ಅವರಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಪ್ರೆಸೆಂಟ್ಲಿ ಫಿಲಿಪ್ಸ್ ಔಟ್. ನಮ್ಮ ಹಾಗೆ GT ಟೀಮಲ್ಲಿ ನಮ್ಮಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ, ಅವರಲ್ಲಿ ಯಾರು ಸ್ಟ್ರಾಂಗ್? ಬೇಸಿಕಲಿ ಅವ್ರದ್ದು ಓಪನಿಂಗ್ ಸ್ಟ್ರಾಂಗ್ ಇದೆ. ಅವ್ರ ಓಪನಿಂಗ್ ಬಿಟ್ಟರೆ ಅವ್ರದ್ದು ರೀಸೆಂಟ್ ಫಾರ್ಮ್ಸ್ ಎಲ್ಲ ಕನ್ಸಿಡರ್ ಮಾಡಿದ್ರೆ ಯೂಶ್ವಲಿ ಅವರು ಫಾರ್ಮಲ್ಲೇ ಇರಲಿಲ್ಲ ಫಸ್ಟಿಂದನೂ. ಬೇಸ್ಡ್ ಆನ್ ಓಲ್ಡರ್ ಬಂದಿರೋದ್ರಿಂದ ಇವಾಗ ಅವ್ರು ಫಾರ್ಮಲ್ಲಿ ಇದ್ದಾರೆ. ವಿತ್ ಬೌಲಿಂಗ್ ಅಟ್ಯಾಕ್ಸ್ ತುಂಬ ಚೆನ್ನಾಗಿದೆ ಅವ್ರದ್ದು. ಬೇಸಿಕಲಿ ನಮ್ಮದು ಬ್ಯಾಟಿಂಗ್ ಅಟ್ಯಾಕ್ ಚೆನ್ನಾಗಿದೆ. ಅವ್ರದ್ದು ಓಪನಿಂಗ್ ಇನ್ ಕೇಸ್ ಡ್ಯಾಮೇಜ್ ಮಾಡಿದ್ರೆ ನಾವಿನ್ ಪವರ್ ಪ್ಲೇಲಿ ಈಸಿಯಾಗಿ ವಿನ್ ಆಗ್ತೀವಿ. 200% ವಿನ್ ಆಗ್ತೀವಿ. ಸೊ ಲಾಸ್ಟ್ ಇಯರು ಇಲ್ಲೇ ಮ್ಯಾಚ್ ನಡೀತಿತ್ತು, ಸಾರಿ ನಮ್ಮವ್ರು ಗೆದ್ದಿದ್ರು, ಇಲ್ಲೇ ಮ್ಯಾಚ್ ನಡಿಬೇಕಿತ್ತು ಈ ಸಲ, ಬಟ್ ಅಲ್ಲಿ ಹೋಗ್ಬಿಟ್ಟಿದೆ. ಬೇಜಾರಾ? ಯೂಶ್ವಲಿ ಎಲ್ಲರಿಗೂ ಬೇಜಾರಾಗೇ ಆಗುತ್ತೆ. RCB ಅಂದಮೇಲೆ ಎಲ್ಲರಿಗೂ ಅವ್ರದ್ದು ಹೋಮ್ ಅಡ್ವಾಂಟೇಜ್ ಇದೆ. RCBಗೆ ಎಲ್ಲರೂ ಹೋಮ್ ಅಡ್ವಾಂಟೇಜ್ ಇದೆ. ಯೂಶ್ವಲಿ ಎಲ್ಲ ಕಡೆ ಫ್ಯಾನ್ಸ್ ಇದ್ದಾರೆ ಆಲ್ ಓವರ್ ಇಂಡಿಯಾದಲ್ಲಿ RCBಗೆ. ಆ GTಲಿ ಆಗಿರೋದ್ರಿಂದ ಎಲ್ಲರಿಗೂ ಬೇಜಾರಿದೆ. ಆ್ಯಂಡ್ ಆಲ್ಸೋ ನಮ್ಗೆ ಅಡ್ವಾಂಟೇಜ್ ಏನಂದರೆ ಆಲ್ರೆಡಿ ನಾವು ಒಂದು ಸಲ ಫೈನಲ್ಸ್ ವಿನ್ ಆಗಿದ್ದೀವಿ. ಆದ್ದರಿಂದ ಈ ಸಲನೂ ವಿನ್ ಆಗ್ತೀವಿ ಅಂತಲೇ ಅಂದ್ಕೊಂಡಿದ್ದೀವಿ. ಯೂಶ್ವಲಿ ಪ್ಲಸ್ ಆಗೇ ಆಗುತ್ತೆ. ಅವರು ಹೋಮ್ಗೆ ಅಡ್ವಾಂಟೇಜ್ ಯೂಶ್ವಲಿ ಅಲ್ಲೇ ಆಡ್ಕೊಂಬಂದಿರ್ತಾರೆ. ಕಂಪೇರ್ ಮಾಡಿದ್ರೆ ಯೂಶ್ವಲಿ ಅವ್ರು 7 ಮ್ಯಾಚಸ್ ಅಲ್ಲಿ ಆಡಿರ್ತಾರೆ. ಆಫ್ ಆಫ್ ದಿ ಟೂರ್ನಮೆಂಟ್ ಅಲ್ಲೇ ಆಡಿರ್ತಾರೆ. ಹೋಮ್ ಎಲ್ಲ ಪಿಚ್ ಹೆಂಗೆ ವರ್ಕ್ ಆಗುತ್ತೆ, ಆ ಗ್ರೌಂಡ್ ಎಲ್ಲ ಗ್ರೌಂಡ್ ಸ್ಪ್ಯಾನ್ ಪಿಚ್ ಎಲ್ಲ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಬಟ್ ನಾವು ಆಡಿರೋದ್ರಿಂದ ನಾವು ಅಲ್ಲೊಂದು ಮ್ಯಾಚ್ ಆಡಿದ್ದೀವಿ. ಇನ್ಫ್ಯಾಕ್ಟ್ ಗೆದ್ದಿದ್ದೀವಿ ಅಲ್ಲಿ.
ಆದ್ದರಿಂದ ಗೆಲ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಓಕೆ, ಇವತ್ತಿನ ಮ್ಯಾಚಲ್ಲಿ ಗೊತ್ತಪ್ಪ, ಪರವಾಗಿಲ್ಲ. ಕಿಂಗ್ ಕೊಹ್ಲಿ ಅವರ ಅಗ್ರೆಸಿವ್ ಎಷ್ಟು ಮುಖ್ಯ? ಟೀಮ್ ಕೊಹ್ಲಿ ಅಗ್ರೆಸಿವ್ ಅನ್ನೋದಕ್ಕಿಂತ ಟೀಮ್ ಕೊಹ್ಲಿ ಅವರು ಅವ್ರ ಬ್ಯಾಟಿಂಗ್ ಅವ್ರು ಆಡಿದ್ರೆ ಸಾಕು. ಯೂಶ್ವಲಿ ಬೇರೆಯವ್ರ ಮಾತಿಗೆ ಅವ್ರು ತಲೆ ಕೆಡಿಸ್ಕೊಂಡು ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಆಡಿ ಸುಮ್ಮನೆ ವಿಕೆಟ್ ಕೊಡೋ ಅವಶ್ಯಕತೆ ಇಲ್ಲ. ಅವ್ರ ಬ್ಯಾಟಿಂಗ್ ಅವ್ರು ಆಡಿದ್ರೆ ಆರಾಮಾಗಿ ಗೆಲ್ತಾರೆ. ಓಕೆ, ಎಷ್ಟು ಹೊಡಿಬೋದು? ಯೂಶ್ವಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಹಾಲೆ 250 ಹೊಡಿತಿದ್ದಾರೆ. 250 ತಿರ್ಗಾ ಹೊಡಿಯೋಕ್ಕೆ ಟ್ರೈ ಮಾಡಲ್ಲ ಅವರು, 270 ಹೊಡಿಯೋದು. ಇನ್ ಕೇಸ್ ಬೌಲಿಂಗ್ ಮಾಡಿದ್ರೆ 180. ಓಕೆ, ನಿಮ್ಮ ಕಡೆಯಿಂದ ಒಂದು ಜೋರಾಗಿ ವಿಶ್ ಮಾಡಿ. ಅಲ್ಲಿ ತನಕ ಜೈ RCB. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.